ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕಲೋಕ. ಈ ವಿಡಿಯೋದಲ್ಲಿ ಅಡೋಬ್ ಪೇಜ್ ಮೇಕರ್ ಸಾಫ್ಟ್ವೇರ್ನ ಅನ್ಇನ್ಸ್ಟಾಲ್ ಮಾಡೋದು ಹೇಗೆ ಮತ್ತು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಡೆಸ್ಕ್ಟಾಪ್ ಮೇಲೆ ನೋಡ್ತಾ ಇದ್ದೀರಾ, ಇಲ್ಲಿ ಅಡೋಬ್ ಪೇಜ್ ಮೇಕರ್ ಐಕಾನ್ ಕಾಣಿಸ್ತಾ ಇದೆ. ಇದು ಅಡೋಬ್ ಪೇಜ್ ಮೇಕರ್ 7.0 ಅಪ್ಲಿಕೇಶನ್. ಓಕೆ, ಇದನ್ನು ನಾನೀಗ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ಓಪನ್ ಮಾಡ್ತಾ ಇದ್ದೇನೆ. ಅಡೋಬ್ ಪೇಜ್ ಮೇಕರ್ 7.0 ಓಪನ್ ಆಗ್ತಾ ಇದೆ. ಕ್ಯಾನ್ಸಲ್ ಮಾಡೋಣ. ಇದು ಅಡೋಬ್ ಪೇಜ್ ಮೇಕರ್ ಅಪ್ಲಿಕೇಶನ್ನು. ಅಂದರೆ ಈಗ ನನ್ನ ಕಂಪ್ಯೂಟರ್ಲಿ ಅಡೋಬ್ ಪೇಜ್ ಮೇಕರ್ ಅಪ್ಲಿಕೇಶನ್ ಇದೆ. ಇರೋದನ್ನು ಅನ್ಇನ್ಸ್ಟಾಲ್ ಮಾಡೋದು ಹೇಗೆ ಮತ್ತು ಇನ್ಸ್ಟಾಲ್ ಮಾಡೋದು ಹೇಗೆ, ಈ ವಿಷಯವನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಓಕೆ, ಈಗ ಅಡೋಬ್ ಪೇಜ್ ಮೇಕರ್ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿದ್ದೀವಿ. ನಂತರ ಇದನ್ನು ಅನ್ಇನ್ಸ್ಟಾಲ್ ಮಾಡಲಿಕ್ಕೆ ನಾವೇನು ಮಾಡಬೇಕು, ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಆ್ಯಪ್ಸ್ ಅಂತ ಬರುತ್ತೆ. ಈ ಆ್ಯಪ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಇಲ್ಲಿ ಆ್ಯಪ್ಸ್ ಆ್ಯಂಡ್ ಫೀಚರ್ಸ್ ಅಂತ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಾವು ಹೀಗೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದರೆ ನಮಗೆ ಅಡೋಬ್ ಪೇಜ್ ಮೇಕರ್ 7.0 ಅಂತ ಕಾಣಿಸುತ್ತೆ. ಇಲ್ಲಿದೆಯಲ್ಲ ಅಡೋಬ್ ಪೇಜ್ ಮೇಕರ್ 7.0. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಮಾಡಿಫೈ ಅನ್ಇನ್ಸ್ಟಾಲ್ ಅಂತ ಬರುತ್ತೆ. ಅನ್ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡೋಣ. ಮತ್ತೊಮ್ಮೆ ದಿಸ್ ಆ್ಯಪ್ ಆ್ಯಂಡ್ ಇಟ್ಸ್ ರಿಲೇಟೆಡ್ ಇನ್ಫೋ ವಿಲ್ ಬಿ ಅನ್ಇನ್ಸ್ಟಾಲ್ಡ್ ಅಂತ ಬರುತ್ತೆ. ಇದ್ರ ಮೇಲೆ ಮತ್ತೊಮ್ಮೆ ಅನ್ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ಯೂಸರ್ ಅಕೌಂಟ್ ಕಂಟ್ರೋಲ್ ಅಂತ ಒಂದು ವಿಂಡೋ ಬರುತ್ತೆ. ಓಕೆ, ಯೂಸರ್ ಅಕೌಂಟ್ ಕಂಟ್ರೋಲ್ ಅಂತ ವಿಂಡೋ ಬರುತ್ತೆ. ಇವಾಗ ಇಲ್ಲಿ ನಾವೇನು ಮಾಡಬೇಕು, ಎಸ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಇದು ಯೂಸರ್ ಅಕೌಂಟ್ ಕಂಟ್ರೋಲ್ ಅಂತ ವಿಂಡೋ ಬಂದಾಗ ಈಗ ನಿಮ್ಮ ಸ್ಕ್ರೀನಲ್ಲಿ ಇದು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರುತ್ತೆ. ಓಕೆ, ಕಾಣಿಸ್ತಾ ಇರ್ಬೋದು, ಯಾಕಂದರೆ ಇದು ನಮ್ಮ ಸ್ಕ್ರೀನ್ ರೆಕಾರ್ಡರ್ ಸಾಫ್ಟ್ವೇರ್ ಇದನ್ನು ಕ್ಯಾಪ್ಚರ್ ಮಾಡಲ್ಲ. ಯೂಸರ್ ಅಕೌಂಟ್ ಕಂಟ್ರೋಲ್ ಅಂತ ಬಂದಾಗ ನಿಮಗೆ ಬ್ಲ್ಯಾಕ್ ಸ್ಕ್ರೀನ್ ಕಾಣಿಸ್ತಾ ಇರ್ಬೋದು. ಅದರಲ್ಲಿ ಎಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮತ್ತೆ ಇಲ್ಲಿ ಕೇಳುತ್ತೆ, ಮತ್ತೊಂದು ಮೆಸೇಜ್ ವಿಂಡೋ ಬರುತ್ತೆ, ಕನ್ಫರ್ಮ್ ಫೈಲ್ ಡಿಲೀಷನ್. ಓಕೆ, ಆರ್ ಯು ಶ್ಯೂರ್ ಯು ವಾಂಟ್ ಟು ಡಿಲೀಟ್ ಕಂಪ್ಲೀಟ್ಲಿ ರಿಮೂವ್ ಅಡೋಬ್ ಪೇಜ್ ಮೇಕರ್ 7.0 ಆ್ಯಂಡ್ ಆಲ್ ಇಟ್ಸ್ ಕಾಂಪೋನೆಂಟ್ಸ್ ಅಂತ ಬರುತ್ತೆ. ಎಸ್ ಅಂತ ಕ್ಲಿಕ್ ಮಾಡೋಣ. ಈಗ ಅನ್ಇನ್ಸ್ಟಾಲೇಷನ್ ಶುರುವಾಗುತ್ತೆ. ಪ್ರಾರಂಭ ಆಗಿದೆ. ಅನ್ಇನ್ಸ್ಟಾಲೇಷನ್ನು ಪ್ರಾರಂಭ ಆಗಿದೆ. ಎಸ್ ಟು ಆಲ್ ಅಂತ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಎಸ್ ಅಂತ ಕ್ಲಿಕ್ ಮಾಡಿ. ಈಗ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಓಕೆ ಅಂತ ಕೊಡಿ. ಇಲ್ಲಿ ಅನ್ಇನ್ಸ್ಟಾಲ್ ಕಂಪ್ಲೀಟೆಡ್ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಈಗ ನೋಡಿ, ಈ ಆ್ಯಪ್ಸ್ ಆ್ಯಂಡ್ ಫೀಚರ್ಸ್ ವಿಂಡೋದಲ್ಲಿ ಅಡೋಬ್ ಪೇಜ್ ಮೇಕರ್ ಐಕಾನು ಅಥವಾ ಅಡೋಬ್ ಪೇಜ್ ಮೇಕರ್ ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಸೊ ಈಗ ನಮಗೆ ಇದೇನು ತೋರಿಸುತ್ತೆ, ಅಡೋಬ್ ಪೇಜ್ ಮೇಕರ್ ಒಂದು ಸಾಫ್ಟ್ವೇರು ಡಿಲೀಟ್ ಆಗಿದೆ ಅಂತ. ಓಕೆ, ಇಲ್ಲಿ ಅಡೋಬ್ ಪೇಜ್ ಮೇಕರ್ ಐಕಾನ್ ಕಾಣಿಸ್ತಾ ಇದೆ ನಮಗೆ ಡೆಸ್ಕ್ಟಾಪ್ ಮೇಲೆ, ಆದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಓಪನ್ ಆಗಲ್ಲ. ಓಕೆ, ನೋಡಿ, ಅದು ಐಕಾನ್ ಕೂಡ ಹೊರಟೋಯ್ತು. ಅಂದರೆ ಅಡೋಬ್ ಪೇಜ್ ಮೇಕರು ಇಲ್ಲಿಂದ ಅನ್ಇನ್ಸ್ಟಾಲ್ ಆಗಿದೆ ಅಂತ, ಈ ಕಂಪ್ಯೂಟರ್ಲಿ ಅನ್ಇನ್ಸ್ಟಾಲ್ ಆಗಿದೆ ಅಂತ. ಓಕೆ, ಈಗ ಮತ್ತೊಮ್ಮೆ ಈ ಅಡೋಬ್ ಪೇಜ್ ಮೇಕರ್ 7.0 ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಓಕೆ ಸ್ನೇಹಿತರೆ, ನನ್ನ ಕಂಪ್ಯೂಟರ್ಲಿ ಅಡೋಬ್ ಪೇಜ್ ಮೇಕರ್ ಅಪ್ಲಿಕೇಶನ್ ಫೋಲ್ಡರು ಇಲ್ಲಿದೆ. ಇದು ಅಡೋಬ್ ಪೇಜ್ ಮೇಕರ್ 7.0ದು ಸಾಫ್ಟ್ವೇರು ನಾನು ಇಲ್ಲಿ ಸೇವ್ ಮಾಡಿದ್ದೇನೆ. ಈ ಫೋಲ್ಡರನ್ನು ಓಪನ್ ಮಾಡೋಣ. ಓಪನ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ. ಇದರಲ್ಲಿ ನಮಗೆ ಸೆಟಪ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಗೇನ್ ಇಲ್ಲಿ ಯೂಸರ್ ಅಕೌಂಟ್ ಕಂಟ್ರೋಲ್ ಅಂತ ಬರುತ್ತೆ. ಯೂಸರ್ ಅಕೌಂಟ್ ಕಂಟ್ರೋಲ್ ಅಂತ ಈ ಒಂದು ಸ್ಕ್ರೀನ್ ಬಂದಾಗ ಈ ಒಂದು ಸ್ಕ್ರೀನನ್ನು ನಮ್ಮ ಒಂದು ಸ್ಕ್ರೀನ್ ರೆಕಾರ್ಡರ್ ಸಾಫ್ಟ್ವೇರ್ ಅದು ಕ್ಯಾಪ್ಚರ್ ಮಾಡಲ್ಲ. ಈಗ ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಕಾಣಿಸ್ತಾ ಇರ್ಬೋದು. ಆದರೆ ಯೂಸರ್ ಅಕೌಂಟ್ ಕಂಟ್ರೋಲ್ ಅಂತ ಈ ವಿಂಡೋ ಬಂದಾಗ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅಡೋಬ್ ಪೇಜ್ ಮೇಕರ್ 7.0 ಇನ್ಸ್ಟಾಲೇಷನ್ ಶುರು ಮಾಡುತ್ತೆ. ಈ ರೀತಿ ಬಂದಿದೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ಅಗೇನ್ ನೆಕ್ಸ್ಟು ಅಕ್ಸೆಪ್ಟ್ ಅಂತ ಕೊಡಿ. ಮತ್ತೊಮ್ಮೆ ನೆಕ್ಸ್ಟ್ ಅಂತ ಕೊಡೋಣ. ಈಗ ನಮಗಿಲ್ಲಿ ಸೀರಿಯಲ್ ನಂಬರ್ ಅಂತ ಕೇಳುತ್ತೆ. ಸೀರಿಯಲ್ ನಂಬರ್ ಅಂತ ಕೇಳಿದಾಗ ಈ ಅಡೋಬ್ ಪೇಜ್ ಮೇಕರ್ 7.0
ವಿಂಡೋ ಏನಿದೆ ಅದನ್ನು ಮಿನಿಮೈಸ್ ಮಾಡೋಣ. ನಾವೇನು ಪೇಜ್ ಮೇಕರ್ ಸಾಫ್ಟ್ವೇರ್ ಫೋಲ್ಡರ್ ಓಪನ್ ಮಾಡಿದ್ದೀವಿ ಅದರಲ್ಲಿ ಒಂದು ಟೆಕ್ಸ್ಟ್ ಡಾಕ್ಯುಮೆಂಟ್ ಕಾಣಿಸುತ್ತೆ, ಅದು ಸೀರಿಯಲ್ ಕೀ ಅಂತ ಇರುತ್ತೆ. ಓಕೆ, ಈ ಸೀರಿಯಲ್ ಕೀ ಅನ್ನುವಂಥ ಒಂದು ಟೆಕ್ಸ್ಟ್ ಡಾಕ್ಯುಮೆಂಟನ್ನು ಓಪನ್ ಮಾಡೋಣ. ಓಪನ್ ಮಾಡಿದಾಗ ಇಲ್ಲಿ ನಮಗೆ ಒಂದು ಸೀರಿಯಲ್ ಕೀ ಕಾಣಿಸ್ತಾ ಇರುತ್ತೆ. ಓಕೆ, ಈ ಸೀರಿಯಲ್ ಕೀಯಲ್ಲಿ ಏನಿರುತ್ತೆ ಅದನ್ನು ನಾವು ಈ ಒಂದು ಸೀರಿಯಲ್ ನಂಬರಲ್ಲಿ ಟೈಪ್ ಮಾಡೋಣ. ಓಕೆ, ನಾನೀಗ ಈ ಅಡೋಬ್ ಪೇಜ್ ಮೇಕರ್ ವಿಂಡೋವನ್ನು ಕೆಳಗಡೆ ಸರಿಸಿ ಯೂಸರ್ ಇನ್ಫಾರ್ಮೇಷನ್ ವಿಂಡೋದಲ್ಲಿ ಸೀರಿಯಲ್ ನಂಬರ್ನ ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ಟೈಪ್ ಮಾಡೋಣ. ಟೈಪ್ ಮಾಡಿದ್ದೀನಿ. ಆನಂತರ ಈ ಪೇಜ್ ಮೇಕರ್ ವಿಂಡೋನ ಮತ್ತೆ ನಾನು ಫುಲ್ ಸ್ಕ್ರೀನಲ್ಲಿ ಇಟ್ಟಿರ್ತೀನಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಎಸ್, ಇನ್ಸ್ಟಾಲೇಷನ್ ಮತ್ತೊಮ್ಮೆ ಪ್ರಾರಂಭ ಆಗಿದೆ. ನೆಕ್ಸ್ಟ್ ಅಂತ ಕೊಡೋಣ. ನೆಕ್ಸ್ಟ್, ವೇಟ್ ಮಾಡಿ ಪೂರ್ತಿ 100% ಆಗೋವರೆಗೂ. ಕಂಪ್ಲೀಟ್ ಆಗಿದೆ. ಈಗ ಅಡೋಬ್ ಪೇಜ್ ಮೇಕರ್ 7.0 ರಿಕ್ವೈರ್ಸ್ ಇನ್ಸ್ಟಾಲೇಷನ್ ಆಫ್ ಅಕ್ರೋಬ್ಯಾಟ್ ಡಿಸ್ಟಿಲರ್ ಅಂತ ಬರುತ್ತೆ. ಓಕೆ ಅಂತ ಕೊಡೋಣ. ಈಗ ಅಡೋಬ್ ಪೇಜ್ ಮೇಕರ್ ಸೆಟಪ್ ಕಂಪ್ಲೀಟ್ ಆಗಿದೆ. ಕ್ಲಿಕ್ ಟು ಫಿನಿಶ್ ಅಂತ ಕೊಡ್ರಿ. ಫಿನಿಶ್ ಅಂತ ಕ್ಲಿಕ್ ಮಾಡ್ರಿ. ಈಗ ನಮಗೆ ರೀಡ್ ಓನ್ಲಿ ಫೈಲ್ ಓಪನ್ ಆಗಿರುತ್ತೆ. ರೀಡ್ ಓನ್ಲಿ ಫೈಲು ಬೇಕಾಗಿಲ್ಲ, ಕ್ಲೋಸ್ ಮಾಡೋಣ. ಮತ್ತೊಮ್ಮೆ ಓಕೆ ಅಂತ ಕೊಡಿ. ಓಕೆ, ಈ ಸೀರಿಯಲ್ ನಂಬರ್ದು ಟೆಕ್ಸ್ಟ್ ಡಾಕ್ಯುಮೆಂಟ್ ಏನು ಓಪನ್ ಮಾಡಿದ್ವಿ ಅದನ್ನು ಕ್ಲೋಸ್ ಮಾಡೋಣ. ಈ ಒಂದು ಪೇಜ್ ಮೇಕರ್ ಸಾಫ್ಟ್ವೇರ್ ಫೋಲ್ಡರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿದ್ದೀವಿ. ಓಕೆ, ಈಗ ಮತ್ತೊಮ್ಮೆ ರಿಫ್ರೆಶ್ ಅಂತ ಮಾಡ್ಕೊಳ್ಳಿ. ಈಗ ಈ ಪೇಜ್ ಮೇಕರ್ 7.0 ಐಕಾನ್ ಏನಿದೆ ಅಂದರೆ ನಾನು ಮತ್ತೊಮ್ಮೆ ಓಪನ್ ಅಂತ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದರೆ ಪೇಜ್ ಮೇಕರ್ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ. ಓಕೆ, ಮೊದಲು ಅನ್ಇನ್ಸ್ಟಾಲ್ ಮಾಡಿದ್ವಿ, ಈಗ ಇನ್ಸ್ಟಾಲ್ ಮಾಡಿದ್ವಿ. ಇನ್ಸ್ಟಾಲ್ ಮಾಡಿದಾಗ ನಮಗೆ ಅಡೋಬ್ ಪೇಜ್ ಮೇಕರ್ ಅಪ್ಲಿಕೇಶನ್ ಓಪನ್ ಆಗಿದೆ. ಮತ್ತು ಇಲ್ಲಿ ನೀವು ಪೇಜ್ ತಗೊಂಡು ಬೇಕಾದಂಥ ಕೆಲಸನ ನೀವು ಮಾಡ್ತಾ ಹೋಗ್ಬೋದು. ಓಕೆ, ಇದಾಗಿತ್ತು ಸ್ನೇಹಿತರೆ ಅಡೋಬ್ ಪೇಜ್ ಮೇಕರ್ ಸಾಫ್ಟ್ವೇರ್ನ ಅನ್ಇನ್ಸ್ಟಾಲ್ ಮಾಡೋದು ಹೇಗೆ ಮತ್ತು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥ ವಿಷಯವನ್ನು ತಿಳಿಸಿಕೊಡುವಂಥ ಪ್ರಯತ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.